ಬಜೆಟ್ನಲ್ಲಿ ಶಿಶುನಾಳ ಶರೀಫರ ಪ್ರಾಧಿಕಾರ ಘೋಷಣೆಯ ಹಿನ್ನೆಲೆ ಶಾಸಕ ಯಾಸಿರ್ ಖಾನ್ ಪಠಾಣ್ ರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಶಿಗ್ಗಾವಿ ಪಟ್ಟಣದ ಚೆನ್ನಮ್ಮ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ಸಂಭ್ರಮಾಚರಣೆಯ ಬಳಿಕ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಶಾಸಕ ಯಾಸಿರ್ ಖಾನ್ ಪಠಾಣ್ ರವರು, ಶಿಶುನಾಳ ಶರೀಫ ಪ್ರಾಧಿಕಾರ ರಚನೆ ಬಹುದಿನಗಳ ಕನಸು. ಶಿಶುನಾಳವನ್ನ ಭಾವೈಕ್ಯ ಕೇಂದ್ರವನ್ನಾಗಿ ಸರ್ಕಾರ ಮಾಡಿದೆ. ನಿಮ್ಮ ಅಧಿಕಾರಾವಧಿಯಲ್ಲಿ ದೊಡ್ಡ ಹುದ್ದೆಯಲ್ಲಿರುವಾಗ ಶಿಶುನಾಳ ಸೇರಿದಂತೆ ಮಹಿಳಾ ಕಾಲೇಜ್ ಸೇರಿದಂತೆ ಚೆಕ್ ಡ್ಯಾಂಗಳಿಗೆ ಅನುದಾನ ತರುವಲ್ಲಿ ವಿಫಲವಾಗಿದ್ದೀರಿ. ಈ ಕುರಿತು ಬಹಿರಂಗ ಚರ್ಚೆಗೆ ಬರಲಿ ಎಂದು ಬಸವರಾಜ ಬೊಮ್ಮಾಯಿ ಅವರಿಗೆ ಸವಾಲು ಹಾಕಿದರು. ವರ್ಷಗಳಿಂದ ಒಂದು ಬೇಡಿಕೆ ಸರ್, ಪ್ರಾಧಿಕಾರ ರಚನೆ, ಶಿಶುನಾಳ ಪ್ರಾಧಿಕಾರ ರಚನೆ. ಇವತ್ತು ಬಜೆಟ್ ನಲ್ಲಿ ಪ್ರಾಧಿಕಾರ ರಚನೆ ಆಗಿದೆ ಸರ್, ಈ ಬಗ್ಗೆ ಏನ್ ಹೇಳ್ತೀರಿ? ಮಾನ್ಯ ಮುಖ್ಯಮಂತ್ರಿಗಳು 17ನೇ ಒಂದು ದಾಖಲೆ ಬಜೆಟ್ ಅನ್ನು ಇವತ್ತು ಮಾಡಿದ್ರು. ಆ ಬಜೆಟ್ ನಲ್ಲಿ ನಮ್ಮ ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರದ ಏನ್ ಬೇಡಿಕೆಗಳಿದ್ದು ಸರ್ವ ಬೇಡಿಕೆಗಳನ್ನು ಕೂಡ ಅವರು ಪೂರ್ಣ ಮಾಡಿದ್ದಾರೆ. ವಿಶೇಷವಾಗಿ ಬಹುದಿನಗಳ ಕನಸು ಈ ಭಾಗದ ಆರಾಧ್ಯ ದೈವ ಶಿಶುನಾಳ ಶರೀಫರು ಗುರು ಗೋವಿಂದ ಭಟ್ರ 36 ರೆಸಿಡೆನ್ಸಿ ಸ್ಕೂಲ್ಗಳಿಗೆ ಶಿಶುನಾಳ ಶರೀಫರ ಹೆಸರಿಡಲಾಗಿದೆ. ಈ ಹಿನ್ನೆಲೆ ಶಿಶುನಾಳ ಶರೀಫರಿಗೆ ಸರ್ಕಾರವು ದೊಡ್ಡ ಗೌರವವನ್ನೇ ಕೊಟ್ಟಿದೆ. ಸರ್ಕಾರಕ್ಕೆ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ನಾನು ಕ್ಷೇತ್ರದ ಸಾಮಾನ್ಯ ಶಾಸಕನಾಗಿರುವಾಗ ನಾನಾ ಕಾಲಾವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ಸಾಕಾರವಾಗಿವೆ. ನಾನು ದಾಖಲೆಗಳನ್ನ ಕೊಡ್ತೀನಿ, ಅವರು ಕೂಡ ದಾಖಲೆಗಳನ್ನ ಕೊಡ್ಲಿ ಎಂದು ಹರಿಹಾಯ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.